ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಕೋಳಿ ಮತ್ತು ಸೂರ್ಯನ ಸ್ನೇಹ. ಒಮ್ಮೆ ಒಂದು ಹಳ್ಳಿಯಲ್ಲಿ ಸುಂದರವಾದ ಕೋಳಿಯೊಂದು ವಾಸಿಸುತ್ತಿತ್ತು. ಅದು ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮೊದಲು ಎಚ್ಚರಗೊಂಡು ತನ್ನ ಸುಂದರವಾದ ಕೂಗಿನಿಂದ ಹಳ್ಳಿಯ ಜನರನ್ನು ಎಬ್ಬಿಸುತ್ತಿತ್ತು. ಹಳ್ಳಿಯವರು ಅದರ ಕೂಗನ್ನು ಕೇಳಿ ತಮ್ಮ ದಿನದ ಕೆಲಸವನ್ನು ಆರಂಭಿಸುತ್ತಿದ್ದರು. ಕೋಳಿಗೆ ಒಂದು ವಿಶೇಷ ಅಭಿಮಾನವಿತ್ತು. ಅದು ಸೂರ್ಯನನ್ನು ತುಂಬಾ ಗೌರವಿಸುತ್ತಿತ್ತು. ಪ್ರತಿದಿನವೂ ಬೆಳಗ್ಗೆ ಸೂರ್ಯೋದಯದ ಮೊದಲು ಅದು ಕೂಗಿದರೆ ಸೂರ್ಯನು ಉದಯಿಸುತ್ತಾನೆ ಎಂಬ ನಂಬಿಕೆ ಇಟ್ಟುಕೊಂಡಿತ್ತು. ಸೂರ್ಯನು ಈ ಕೋಳಿಯ ಬಗ್ಗೆ ಗೌರವ ಹೊಂದಿದ್ದ. ಅದು ಪ್ರತಿದಿನವೂ ನೇರವಾಗಿ ಕೋಳಿಯ ಮೇಲೆ ಬೆಳಕಿನ ಕಿರಣ ಅದರ ಕೆಂಪು ಕೊಂಬನ್ನು ಹೊಳೆಯುವಂತೆ ಮಾಡುತ್ತಿತ್ತು. ಇದರಿಂದ ಕೋಳಿಗೆ ತುಂಬಾ ಸಂತೋಷವಾಗುತ್ತಿತ್ತು. ಆ ಹಳ್ಳಿಯಲ್ಲಿ ಒಬ್ಬ ತಾಂತ್ರಿಕ ಒಡೆಯನಿದ್ದ. ಅವನು ದಿನ ಈ ಕೋಳಿಯನ್ನು ನೋಡುತ್ತಿದ್ದ. ಆ ಕೋಳಿ ನಾನು ಕೂಗಿದರೆ ಮಾತ್ರ ಸೂರ್ಯ ಉದಯಿಸುವುದು ಎಂದು ಜಂಬ ಪಟ್ಟುಕೊಳ್ಳುತ್ತಿತ್ತು. ಆ ತಾಂತ್ರಿಕ ಒಡೆಯ ಅವನು ಈ ಕೋಳಿಯನ್ನು ಪರೀಕ್ಷಿಸಲು ನಿರ್ಧರಿಸಿದ. ಹೀಗಾಗಿ ಒಂದು ರಾತ್ರಿ ಕೋಳಿಯ ಬಾಯಿಯನ್ನು ಕಟ್ಟಿ ಮುಚ್ಚಿಟ್ಟಿದ್ದ. ಹಾಗಾಗಿ ಅದು ಬೆಳಗ್ಗೆ ಕೂಗಲು ಸಾಧ್ಯವಾಗದಂತಾಯಿತು. ಅಂದು ಬೆಳಗ್ಗೆ ಆಯಿತು, ಆದರೆ ಈ ಬಾರಿ ಕೋಳಿಯ ಕೂಗು ಕೇಳಿಸಲಿಲ್ಲ. ಹಳ್ಳಿಯ ಜನರು ತಡವಾಗಿ ಎದ್ದರು. ಅವರು ಆತಂಕದಿಂದ ಆಕಾಶವನ್ನು ನೋಡಿದರು, ಆದರೆ ಸೂರ್ಯನು ಎಂದಿನಂತೆ ಉದಯಿಸಿದ್ದ. ಕೋಳಿಗೆ ಇದರಿಂದ ದೊಡ್ಡ ಆಘಾತವಾಗಿತ್ತು. ಅದು ಹೇಳಿತು, ಅಯ್ಯೋ, ನಾನು ಕೂಗದಿದ್ದರೂ ಸಹ ಸೂರ್ಯನು ಬಂದಿದ್ದಾನೆ. ಸೂರ್ಯನ ಮನಸ್ಸು ಮಿಡಿಯಿತು ಮತ್ತು ಅದು ನಕ್ಕಿತು. ನನ್ನ ಪ್ರೀತಿಯ ಕೋಳಿ, ನಿನಗೆ ಒಂದು ಸತ್ಯವನ್ನು ಹೇಳುತ್ತೇನೆ. ನಾನು ನಿನ್ನ ಕೂಗಿದಕ್ಕಾಗಿಯೇ ಉದಯಿಸುತ್ತಿರಲಿಲ್ಲ. ನಾನು ನನ್ನ ಹಾದಿಯಲ್ಲಿ ಸದಾ ಮುನ್ನಡೆಯುತ್ತೇನೆ. ಆದರೆ ನಿನ್ನ ಕೂಗಿನಿಂದ ಜನರು ಎಚ್ಚರಗೊಳ್ಳುತ್ತಾರೆ, ಅವರ ದಿನವನ್ನು ಆರಂಭಿಸುತ್ತಾರೆ. ನಿನ್ನ ಮಹತ್ವ ಇದೆ. ಕೋಳಿಯ ಮನಸ್ಸು ಹಗುರಾಯಿತು. ಅದಕ್ಕೆ ಅರ್ಥವಾಯಿತು, ನಾನು ಸೂರ್ಯನನ್ನು ನಿಲ್ಲಿಸುವ ಶಕ್ತಿ ಹೊಂದಿಲ್ಲ. ಆದರೆ ನಾನು ನನ್ನ ಪಾತ್ರದಿಂದ ಇತರರಿಗೆ ಸಹಾಯ ಮಾಡಬಹುದು. ಆ ದಿನದಿಂದ ಕೋಳಿ ಮತ್ತಷ್ಟು ಸಂತೋಷದಿಂದ ಕೂಗಲು ಪ್ರಾರಂಭಿಸಿತು. ಅದು ಸೂರ್ಯನನ್ನು ಕರೆಯಲು ಅಲ್ಲ, ಆದರೆ ಜನರನ್ನು ಎಚ್ಚರಿಸಲು, ಅವರ ದಿನವನ್ನು ಪ್ರೇರೇಪಿಸಲು. ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.